ಶೇರ್ ಮಾರ್ಕೆಟ್ನಲ್ಲಿ ನಮ್ ರೂಪಾಯಿ ಮೌಲ್ಯ ದಿನೇ ದಿನೇ ಕುಸಿತಾನೆ ಇರುತ್ತೆ. ಹೀಗಾದ್ರೆ ನಮ್ ದೇಶದ ಕತೆ ಅಷ್ಟೇ. ಆ ಪ್ರಿಯಲಲಿತಾ ನೀರು ಅಂತ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾಳೆ. ಇದರಿಂದ ನಮ್ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೆ ಇರುತ್ತೆ. ಹಿಂಗಾದ್ರೆ ನಮ್ ರೈತರ ಕತೆ ಅಷ್ಟೇ. ಇನ್ನು ನಮ್ಮ ದೇಶದ ಕತೆ ಅಷ್ಟೇ. ಈ ರವೀಂದ್ರ ಮೋದಿ ಸ್ವಚ್ಛ ಭಾರತ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ಇವತ್ತಿನ ಜನ ರಸ್ತೆ ಮೇಲೆ ಕಸ ಎಸೆಯೋದು ಮಾತ್ರ ನಿಲ್ಸೋದಿಲ್ಲ. ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ದೇವ್ರಿಗೆ ಮಾತ್ರ ಗೊತ್ತು. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಮನೆಗಳಿಗೆ ನೀರು ನುಗ್ಗುತ್ತೆ, ಆದ್ರೆ ಉತ್ತರ ಕರ್ನಾಟಕದ ಜನತೆ ನೀರೇ ಇಲ್ಲದೆ ಉರೇ ಬಿಡ್ತಾ ಇದ್ದಾರೆ. ಅಯ್ಯೋ ಪಾಪ. ಬಡವರ ಮನೆಗಳನ್ನ ಈಸಿಯಾಗಿ ಕೆಡುತ್ತಾರೆ. ಸಿನಿಮಾದವ್ರ ಮನೆಗಳನ್ನ, ರಾಜಕೀಯದವ್ರ ಮನೆಗಳನ್ನ ಕೆಡುವಲಾಗದೆ ನಕ್ಷೆ ಬದಲಾಯಿಸ್ತಾರೆ. ಎಲ್ಲಿದೆ ಸ್ವಾಮಿ ನ್ಯಾಯ? ಅಯ್ಯೋ, ಸರಗಳ್ಳರ ಹಾವಳಿ ತಿಂಗಳಿಗೆ 2 ಸಲ ಬಂದು ಪವರ್ ಕಟ್ಟು, ಅಕ್ಕಿ, ಬೇಳೆ, ಪೆಟ್ರೋಲ್, ತರಕಾರಿ ಎಲ್ಲದರ ಬೆಲೆ ಜಾಸ್ತಿ, ರೈತರ ಆತ್ಮಹತ್ಯೆ, ಮಕ್ಕಳ ಮೇಲೆ ಅತ್ಯಾಚಾರ. ಚಿಚಿಚಿ, ಹಿಂಗಾದ್ರೆ ನಮ್ ದೇಶ ಉದ್ಧಾರ ಆಗಲ್ಲ. ಈ ರಾಮಯ್ಯ ಏನೆಲ್ಲ ಭಾಗ್ಯ ಕೊಟ್ಟಿದ್ದಾರೆ, ಆದ್ರೆ ಅದ್ ಕರೆಕ್ಟ್ ಆಗಿ ಎಷ್ಟ್ ಜನಕ್ಕೆ ತಲುಪಿದೆ ರೀ. ಆದ್ರೆ ಈ ಮಧ್ಯವರ್ತಿಗಳು ಮಾತ್ರ ಮನೆ ಮೇಲ್ ಮನೆ ಕಟ್ತಿದ್ದಾರೆ. ಛೀ, ನಾಚಿಕೆ ಆಗ್ಬೇಕು. ಶ್ರೀನಗರ ಅನ್ನೋದು ಭಾರತದ ಕಿರೀಟ ಇದ್ದಾಗೆ. ಅದ್ರ ಮೇಲೆ ಯಾವಾಗ್ಲೂ ಬಾಂಬ್ ಹಾಕ್ತಾನೆ ಇರ್ತಾರೆ. ಪಾಕಿಸ್ತಾನದವರು ಪಾಪಿಗಳು. ಅವ್ರಿಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ಲ. ಅದನ್ನ ಪಾಕಿಸ್ತಾನ ಅಂತ ಹೇಳ್ಬಾರ್ದು, ಪಾಕಿಸ್ತಾನ ಅಂತ ಹೇಳ್ಬೇಕು. ಸಮಸ್ಯೆ ಸಮಸ್ಯೆ ಸಮಸ್ಯೆ. ನೀವೆಲ್ಲ ಸಮಸ್ಯೆನೇ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಅದರಿಂದ ಏನು ಪ್ರಯೋಜನ ಇಲ್ಲ. ಮೊದಲು ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕಂಡ್ಕೊಳ್ಳಿ. ಆಗ ನಮ್ ದೇಶ ಸುವರ್ಣ ದೇಶ ಆಗುತ್ತೆ. ನೆನಪಿರ್ಲಿ.